ನಮಸ್ಕಾರ ಎಲ್ಲ ಶಾಣೆ ಮಂದಿಗೆ ಏನಪ್ಪ ಅಂತಂದು ಎಂಥ ಮ್ಯಾಚ್ ರೀ ಇವನು ತಿಂಡಿ ಮ್ಯಾಚ್ ಇವತ್ತ ನಾವು ನೋಡಿದ ತಲೆ ಹುಳ ಕಟ 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 ಕಡಿತಿದ್ರು ನೋಡ್ರಿ ಎಂತ ರೀ ಇವನು ಅವ್ನು ಬೆಂಗಳೂರಾಗ ಅವ್ನು ಇವತ್ತು ಟಾಸ್ ಗೆದ್ದು ನೋಡಿ ಅಲ್ಲೇ ಅವನು ಜಗ್ ಕುಣಿದ್ವಿ ನಾವು ಗೆಲ್ತಾರೆ 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 ಇವರು ಗೆಲ್ತಾರ ಅಂತ ಅನ್ಕೊಂತೀವಿ ಕೆಲಸ ಬಗಿಸಿ ಎಲ್ಲ ಬಿಟ್ಟು ಅವನು ಮ್ಯಾಚ್ ಟಿ ವಿ ಹತ್ತಂದ್ರೆ ಸಾಕು ಅವ್ರಿಗಿಂತ ಟೆನ್ಷನ್ ನಮಗಾಗಿರ್ತಿಲ್ಲ ಹೆಂಗೆ ನೆಕ್ಸ್ಟ್ ಏನು ಹೊಡಿತಾನೆ ವಿಕೆಟ್ ಹಾಕತ್ತು ಏನು ಹಾಕತ್ತು ಈ ಒಂದು ಲೆಕ್ಕ ಹಂಗಿಲ್ಲ ರೀ ನೋಡಿ ತಿಂಡಿಗೆಟ್ಟು ಇವ್ರು ಮ್ಯಾಚ್ ನೋಡೋಕೆ ಕುಂತಿರ್ತೀವಿ ಆದ್ರೆ ಇವತ್ತು ಗೆದ್ರೆ ಏನು ಟಾಸ್ ಗೆದ್ವಿ ಅದು ಸ್ವಲ್ಪ ಖುಷಿ ಟಾಸ್ ಗೆದ್ದು ಇವರು ಬ್ಯಾಟಿಂಗ್ ಇದು ಫಸ್ಟ್ ಬ್ಯಾಟಿಂಗ್ ಅವ್ರು ಬಿಟ್ಟು ಸೆಕೆಂಡ್ ನಮಗೆ ಬೌಲಿಂಗ್ ಫಸ್ಟ್ ಬೌಲಿಂಗ್ ನಮ್ಗೆ ತೊಗೊಂಡ್ರ ಅಂತ ಅನ್ನೋದು ಖುಷಿ ಆದ್ರೆ ಇವ್ರು ನೋಡೋಣ ಅಂತಂದೆ ಇವತ್ತು ಆದ್ರೂ ಭಾಳ ಹೋಪ್ಸ್ ಐತೆ ನಮ್ಗೆ ಗೆಲ್ತಾರೆ ಅಂತೇಳಿ ಇವ್ರು ಏನು ಲೆಕ್ಕನ ಹರಿಲಂಗ ಐತೆ ನಮ್ಗೆ ಹೆಂಗೆ ಆಡೋಂತಾರೋ ಏನು ಇವ್ರ ಗೇಮ್ ಪ್ಲ್ಯಾನ್ ಏನು ಲೆಕ್ಕನ ತಿಳಿವಲ್ಲ ನಮಗೆ ಅವ್ರಿಗೂ ಆ ಸೆಲೆಕ್ಷನ್ ಹೆಂಗದು ಕೋಚರ್ಸ್ ಹೆಂಗದು ಏನು ಏನು ಇವು ಮೈಂಡ್ ತಲೆಗೆ ಏನು ತುಂಬಿತೆ ಅಂತ ನಮ್ಗೆ ಲೆಕ್ಕ ಹರಿಲಂಗೆ ಐತೆ ಭಾಳ ಇವ್ರು ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡ್ರು ನಾವು ಆದರೂ ಖುಷಿ ಆದ ಅದಕ್ಕೆ ಅವ್ನು ಗೆಲ್ತಾರೆ ಇವತ್ತು ಏನೋ ಒಂದು ಟಾಸ್ ಗೆದ್ದಾರಪ್ಪ ಸೆಕೆಂಡ್ ಬ್ಯಾಟಿಂಗ್ ಆದರೆ ಆಲ್ಮೋಸ್ಟ್ ನಮ್ಮ ಬ್ಯಾಟಿಂಗ್ ಚಲೋ ಐತೆ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡು ಹೊಡಿ 9 ಅಂತೇಳಿ ಅವ್ರನ್ನ ಬಿಟ್ರು ಎಲ್ ಎಸ್ ಟಿಯರ್ನ ಅವು ಸ್ಟಾರ್ಟಿಂಗ್ ನಮ್ಮ ಡಿಕಾಕ್ ಸೌತ್ ಆಫ್ರಿಕಾ ಪ್ಲೇಯರ್ ಎಂತ ಆಡಿದ್ರಿ ಅವನು ಆರ್ ಸಿ ಬಿಗಿದ್ದ ಒಂದು ಮ್ಯಾಚ್ ಆಡಿಲ್ಲ ಅವನು ಈಗ ಅಲ್ಲಿ ಹೋದ ಮ್ಯಾಗ ಮುಕ್ಕಳೆ ಹಾವು ಬಿಟ್ರಂಗೆ ಆಡ್ತಾನೆ ಹೆಂಗೆ ಎಂತ ಹೊಡಿಬೇಕ್ರಿ ಇವನ ಅಂತಲ್ರಿ ಯಾರು ಬೇಕಾದ್ರೆ ತಗೋರಿ ನೀವು ಬೇಕಾದ್ರೆ ತೋರಿ ನಮ್ಮ ಆರ್ ಸಿ ಬಿಗಿದ್ದಾಗ ಯಾವ ಬ್ಯಾಟ್ಸ್ಮನ್ಗಳು ಒಂಥರ ಅವನವನ ಈ ಮಡ್ಡಾಗಿರ್ತಾರೆ ಮಡ್ಡು ತಲೆ ಹಂಗೆ ಆಗ್ಬಿಟ್ಟಿರ್ತಾವೆ ಅದ ಹೊರಗೆ ಬೇರೆ ಟೀಮ್ಗೆ ಹೋಗಲಿ ಅದ ನಮ್ಮ ಅಪೋಸಿಟ್ ಬರಲಿ ಬೇರೆ ಟೀಮ್ ಹೋಗಿ ನಮ್ಮ ಅಪೋಸಿಟ್ ಆಡುವಾಗ ಎಂಥ ಬ್ಯಾಟಿಂಗ್ ಆಡ್ತಾರೆ ಅವನವನು ಕುಣ್ದೇ ಆಡ್ಕೊಂತ ಅವನವನು ಮೈಯಾಗ ದೇವ್ರು ಬಂದ ರೀತಿಗೆ ಆಡ್ತಾರೆ ನಮಗೆ ಏನಾಗಿ ಅಂತ ನಮ್ಗೆ ತಿಳ್ಲಂಗೆ ಐತಿ ಯಾರು ಮಾಟ ಗಿಟ ಮಾಡಿಸ್ಯಾರ ಅವ್ರಿಗೆ ಏನು ಲೆಕ್ಕನ ಹರಿಲಂಗೆ ಐತಿ ಏನು ಯಾರು ಏನು ತೆಗೆದು ಕಟ್ಟಿಸಿವ್ರು ಏನು ಆಡ್ಬಾರ್ದಂತ ಏನು ಕಟ್ಟಿಸಿವ್ರು ಏನು ಒಂದು ಲೆಕ್ಕ ಹರಿವಲ್ದು ನಮ್ಮ ಟೀಮಿಗೆ ಬಂದ್ರೆ ಮೊಳೆ ಮಬ್ಬರಾದಂಗೆ ಆಗ್ಬಿಡ್ತಾವೆ ಅವನು ಹೆಂಗೆ ಆಡಬೇಕು ಬ್ಯಾಟಿಂಗ್ ಏನು ತನ ಅವ್ರು ನೋಡ್ರಿ ನೋಡಿ ಕಲಿವ ಇಲ್ಲ ನಮ್ಮಲ್ಲಿ ಅವನು ಹಾಡತ್ತಾಗ ಸುಮ್ಮ ಬರ್ತಾವು ಆಡ್ಬೇಕಂದ್ರೆ ಆಡ್ಬೇಕು ಏನು ಆಡ್ತಾವೆ ಒಂದು ಹೊಂಟಿಲ್ಲ ಹಾಗಾಗಿ ನೆಕ್ಸ್ಟ್ ಸಿಂದ ದಾಂಡ ಹಾಗೆ ವಿಕೆಟ್ ಹೋಗಿದ್ದೆ ಒಬ್ಬನರ ನಿಂತ್ಕೊಂಡು ಆಡ್ಬೇಕು ಕೇಳಬೇಡ್ರಿ ನಮಗೆ ಕೇಳಕ್ಕೆ ಹೋಗ್ಬೇಡ್ರಿ ಒಬ್ಬ ಹೋದ್ನಿಲ್ಲ ಅವನಿಂದ ಸೀದಾ ಪಾಳೆ ನಮ್ದು ಕೇಳಕ್ಕೆ ಹೋಗ್ಬೇಡ್ರಿ ನಿಂತ್ಕೊಂಡು ಆಡೋ ರೂಲ್ಸ್ ಇಲ್ಲ ನಮ್ಮ ಕಡೆ ರೂಲ್ಸ್ ಇಲ್ಲ ಅದು ಒಬ್ಬ ಹೋದ್ನಿಲ್ಲ ಅವನಿಂದ ಹೋಗ್ಬೇಕು ಅಷ್ಟೇ ಯಾಕಂದ್ರೆ ಆರ್ ಸಿ ಬಿ ಮನೆ ಒಂದು ರೂಲ್ಸ್ ಅದು ಪದ್ಧತಿ ಕಲ್ತೀವಿ ನಾವು ಪದ್ಧತಿ ಅದು ನಮ್ದು ಆ ಥರ ಆಡಿದ್ರೆ ಅದ್ರೊಳಗೆ ಎಂಥ ಡಿಕಾಕ್ ಎಂಥ ಆಡ್ಬೇಕ್ರಿ ಇವತ್ತು ಆಡಿದ ನಿಕ್ಲಸ್ ಪೂರನ್ ಅವ್ನು ಕ್ಯಾಚ್ ಬಿಟ್ರು ವೆಸ್ಟ್ ಇಂಡೀಸ್ನವ್ರು ಎಂತ ರೀ ಕ್ಯಾಚ್ ಬಿಟ್ಟು ಕೇಳ್ತಾರೆ ಅಂದ್ರೆ ಮೊದಲ ವೆಸ್ಟ್ ಇಂಡೀಸ್ನವ್ರು ಬಿಡ್ಲಿಲ್ಲ ಅವ್ರು ಯಾಕೆ ಬಿಡ್ಬೇಕು ಕ್ಯಾಚ್ ಬಿಟ್ಟಿದ್ದು ದೊಡ್ಡ ಖುಷಿ ಎಂತ ಆಡಿದ್ರೆ ಅವ್ನು ಕ್ಯಾಚ್ ಹಿಡಿದು ಒಂದು 140 150 ರನ್ನಿಗೆ ಮುಗಿದು ಹೋಗಿತ್ತು ಮ್ಯಾಚ್ ಅವ್ರದ್ದು ಬಿಟ್ರೆ ಬೇಷಾಗ ಬಡ್ದ ಅವೇನು ಕೇಳಿಲ್ರಿ ನಾವು ಯಾಕೆ ಕೇಳ್ತಾನೆ ರೀ ಬೇಕಾದ್ರೆ ಬರಲಿ ಹಾಕದ ಅವ್ನಿಗೆ ಸಿಕ್ಕಿದ ಚಾನ್ಸ್ ರೀ ಯಾಕೆ ಬಿಡ್ತಾನೆ ಬೇಡಂಗಿಲ್ಲ ಹಾಕಬೇಕು ಹಿಂಗೂ ಅಷ್ಟು ಕೂಡ ಹೊಡೆದು 180 ಗಡಿ ದಾಡ್ಸಿದ್ರತ್ತ ಹೊಡ್ರಿ ಮವ್ರು ಅಂತೇಳಿ ಶಾವಿನ ಮಜ್ಜಿ ಹೊಡ್ರಿ ಅಂತ ಬಿಟ್ರೆ ನೆಕ್ಸ್ಟ್ ನಮ್ಮ ಹುಲಿಗಳು ಬಂದು ಕಿಂಗ್ ಕೊಹ್ಲಿ ಆಮ್ಯಾಗ ನಮ್ಮ ನಾಯಕ ಡೂಪ್ಲೇಸಿ ಬಂದ್ರೆ ನಮ್ಮ ಡೂಪ್ಲೇಸಿಯವ್ರು ಮಸ್ತ್ ಆಡೋಕೆ ಟ್ರೈ ಮಾಡಿದ್ರೆ ಒಂದು ಸ್ವಲ್ಪ ರನ್ ಹೊಡೆದು 10 ಮ್ಯಾಗ ರನ್ ಹೊಡೆದು ನಾವು ಅವ್ರ ಆಟ ನೋಡಿ ನಮ್ಮ ಕಿಂಗ್ ಕೊಹ್ಲಿ ಸ್ಟಾರ್ಟಿಂಗ್ ಅವನು 4-6 ಹೊಡೆದ್ಬಿಟ್ಟೆ ನಮ್ಗೆ ಹಂಗೆ ಅವನು ಟಿ ವಿ ಮುಂದೆ ತಗ ಕುಣಿತಿದ್ರು ನೋಡಿ ಅಷ್ಟು ನಾವು ಅಂಥ 6 ರೀ ಅಂಥ 4 ಅವನು ತಲೆ ಕೆಟ್ಟು ಹೋಗಿತ್ತು ನಮ್ಗೆ ಅವನು ಆತ್ ಬಿಡಪ್ಪ ಮ್ಯಾಚ್ ಇವತ್ತಂತ ಅನ್ಕೊಳ್ಳೋದ್ರ ನೆಕ್ಸ್ಟ್ ಬಲ್ಲ ವಿಕೆಟ್ ಬಿದ್ದಾಗ್ಬಿಡುತ್ತೆ ರೀ ಸೈಲೆಂಟ್ ಕುಂತೀವಿ ನಾವು ಸುಮ್ಮನೆ ಕುಂತೀವಿ ವಿಕೆಟ್ ಬಿತ್ತು ನೆಕ್ಸ್ಟ್ ಆದರೂ ನೋವು ಆಡ್ತಾರೆ ಇವರು ನೆಕ್ಸ್ಟ್ ಬಂದರು ಅಂತೇಳಿ ನೆಕ್ಸ್ಟ್ ಯಾರು ಬಂದರು ನಮ್ಮ ಪಟ್ಟಿದಾರ ಕಳಿಸಿದಾರೆ ಅವ್ರು ಯಾಕಂದ್ರೆ ಎಲ್ ಎಸ್ ಟೀಮ್ ಆಗ ಚಲೋ ಐತ್ರಿ ರೆಕಾರ್ಡ್ ಅವ್ರದ್ದು ಯಾಕೆ ಸರಿಗೆ ಎಂತ ಆಡಿದ್ರಿ ಒಂದು ಮ್ಯಾಚ್ ಅವನು ಅದರಿಂದ ನಾವು ಎಂಥ ಕ್ರೇಜ್ ಆತವ್ರದ್ದು ಅವನು ಎಲ್ ಎಸ್ ಟೀಮಾಗ ಇವ್ರ ಗೆಲ್ಲಿಸ್ರ ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡಂಗೆ ಒಂದು 2-3 ಶಾಟ್ ಚಲೋ ಹೊಡಿದ ಲೆಕ್ಕ ನೋಡಿಬಿಟ್ರಿ ಇವ್ರು ಯಾಕೆ ಇವತ್ತು ಗೆಲ್ಸು ಮೂಡ್ನಾಗ ಅದಾರ ಸರ್ ಅಂತ ಅಂದ್ಕೊಂಡ್ವಿ ಅವ್ರೇನು ಹಳೆ ಪದ್ಧತಿ ಬಿಡಲಿಲ್ಲ ಹಿಂದಿನ ಮ್ಯಾಚಿನ ಪದ್ಧತಿ ಇರುತ್ತಲ್ಲ ನಮ್ದು ಆರ್ ಸಿ ಬಿ ಮನೆ ಪದ್ಧತಿ ಗೊತ್ತೈತಲ್ಲ ನಿಮ್ಗೆ ಒಬ್ರು ಹೋದ್ರೆ ಸಾಕು ಹಿಂದೆ ಅದರಿಂದ ಹೋಗಬೇಕು ಹೋಗ್ಲಿಕ್ಕೆ ನಡೆಯಂಗಿಲ್ಲ ರೀ ಇಲ್ಲ ಒಳಗೆ ಕರ್ಕೊಳಂಗಿಲ್ಲ ಊಟ ಕೊಡಂಗಿಲ್ಲ ಅವ್ರಿಗೆ ಎಲ್ಲಿ ಆ ಥರ ಇವ್ರು ಏನು ಮಾಡಿದ್ರೆ ನಮ್ಮ ಡೂಪ್ಲೇಸಿ ಹೋದ್ರು ನೆಕ್ಸ್ಟ್ ಬಂದರು ಅವ್ರು ನೆಕ್ಸ್ಟ್ ಮತ್ತು ಅವ್ರು ಭಾಳ ಹೊಡೆಯಂಗಿಲ್ಲ ಯಾಕೆ ಹೋಗ್ಬೇಕಲ್ಲ ಹಿಂದೆ ಹೋದ್ರಿ ಇವರು ಭಾಳ ಹೊಡಿಲಿಲ್ಲ ಯಾವುದೋ ಇದಕ್ಕೆ ಹೋಗಿ ಸಿಕ್ಸ್ ಹೊಡ್ಯಾಕೆ ಹೋಗಿ ಅವ್ರು ಎಂಥ ಬೌಲರ್ ರೀ ಅವನು ಅಂಥ ಬೌಲರ್ ಹೊಡ್ಯಾಕೆ ಹೋಲ್ದು ಅವ್ರಿಗೆ ಕಣ್ಣು ಮುಚ್ಕೊಂಡು ಬ್ಯಾಟ್ ಬಸ್ತಾರೆ ಹೆಂಗೆ
ಏನು ನಿದ್ದೆ ಗಿದ್ದಿ ಮಾಡಿರ್ತಾರೆ ಲೆಕ್ಕ ಹರಂಗಿಲ್ಲ ರೀ ಅವ್ರದ್ದು. ಕಣ್ಣು ಮುಚ್ಚೊಂಡು ಬ್ಯಾಟ್ ಬೀಸಿದ್ರು. ಆದ್ರೆ ಅದೇ ಒಂದು ಕ್ಯಾಚ್ ಎತ್ತು ವಿಕೆಟ್ ಕೊಟ್ಟರು, ಹೋದರು. ನೆಕ್ಸ್ಟ್ ನಮ್ಮ ಗ್ರೀನ್ ಬಂದರು. ಗ್ರೀನ್ ಅವರು ಕಣ್ಣು ಮುಚ್ಕೊಂಡು ಸುಮ್ಮಾಗ ಆಡ್ಬೇಕು ಅಂತ ಆಡಿದ್ರು. ಅವ್ರದ್ದು ಬೋಲ್ಡ್ ದನ್ ಅವ್ರಿಗೆ ಬೋಲ್ಡ್. ಇವ್ರು ಅದೇ ಹೇಳ್ತಲ್ರಿ, ಒಬ್ಬರಿಂದ ಹೋದ್ರೆ ಸಾಕು, ಹಂಗೆ ಹಿಂದೆ ಹೋಗಿದ್ದ. ಇವರು ನೆಕ್ಸ್ಟ್ ನಿಂದಿರ್ಬೇಕು, ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡ್ಬೇಕು ಅನ್ನೋದು ಗೊತ್ತಾಯಿಲ್ಲ. ಇವ್ರು ಜಾಯಮಾನ್ದಾಗ ಗೊತ್ತಿಲ್ಲ, ಜವಾಬ್ದಾರಿತ ಆಡೋದು ಅಂದ್ರೆ ಗೊತ್ತಿಲ್ಲ. ಹಂಗಂದ್ರೆ ಏನ ಅಂತ ಕ್ವಶನ್ ಕೇಳ್ತಾರೆ ಅಂತಾರೆ ನಮ್ಮ ಆರ್ ಸಿ ಬಿ ಅಂದ್ರೆ ಗೊತ್ತಾಯಿಲ್ಲ ಅವ್ರಿಗೆ. ಆದರೂ ಆಡಿದ್ರು. ನೆಕ್ಸ್ಟ್ ಹೋದ್ರು, ಗ್ರೀನ್ ಹೋದರು. ಆಮೇಲೆ ನಮ್ಮ ಪಟ್ಟಿದಾರ್ ಹೋದರು. ನೆಕ್ಸ್ಟ್ ಮ್ಯಾಕ್ಸ್ವೆಲ್ ಕಾಕ ಬಂದ. ಅವು ಏನು ಹೊಡಿಬೇಕಂತ ಬಂದು ಲೆಕ್ಕ ಹರಿವಲ್ದು. ಒಂದೊಂದು ಶಾಟ್ ಏನು ಅಲ್ಲಿ ಕುಂತು ನೋಡಿರ್ತಾರೆ, ಕಾಪಿ ಮಾಡಿರ್ತಾರೆ. ನಾನು ಹಿಂಗೆ ಹೊಡಿಬೇಕಂತ ಏನು ಅನ್ಕೊಂಬಂದಿರ್ತಾರೆ. ಮ್ಯಾಚ್ ಗೆಲ್ಕೊಂತ ಬಂದಿರಂಗಿಲ್ಲ ಇವ್ರು. ನಾನು ಹಿಂಗೆ ಶಾಟ್ ಹೊಡಿಬೇಕಂತ ಬಂದಿರ್ತಾರೆ. ಲೆಕ್ಕ ಹರಿಲ್ಲ ನಮ್ಗೆ. ಮತ್ತು ಅವ್ನು ಸೇಮ್ ಶಾಟ್ಗೆ ಅವನದು ಕ್ಯಾಚ್, ಏನು ಲೆಕ್ಕನ ಹರಿಲಂಗಾಗ್ಯದ ನಮ್ಗೆ. ಅವನು ಕ್ಯಾಚ್ ಕೊಟ್ಟು ಇವರು ಮ್ಯಾಕ್ಸ್ವೆಲ್ ಕಾಕ ಏನು ನಿಂದಿರಲಿಲ್ಲ. ಇವ್ರಿಗೆ ರಗಡ ಆಗಿತ್ತು. ರಗಡ ಹಾಕಿ ಬಂದಿದ್ದೆ 2-3 ಬಾಲ್ ತಿಂದಾರ, ಅದ್ರಾಗ ದನ್. ನೆಕ್ಸ್ಟ್ ನಮ್ಮ ಅನುಜ್ ರಾವತ್ ಅವ್ರು ಎಂಥ ಬ್ಯಾಟ್ಸ್ಮನ್ ರೀ ಅವರು. ನಮಗೆ ನೋಡ್ಲಾರ್ಸಾಗೈತಿ. ಅವ್ರು ಯಂಗ್ಸ್ಟರ್ ಹೆಂಗೆ ಆಡ್ಬೇಕು ರೀ ಬ್ಯಾಟಿಂಗ್. ಯಂಗ್ಸ್ಟರ್ ಅಂದ್ರೆ ಎಲ್ಲಿ ಹೊಡಿತಾರೆ. ಅವ್ರೇನು IPL T20 ಅಂತ ತಿಳ್ಕೊಂಡ್ರು, ಏನು 1 ಡೇ ಅಂತ ತಿಳ್ಕೊಂಡ್ರು ಅಂದ್ರೆ ನಮ್ಗೇನು ಲೆಕ್ಕ ಹರಿಬೋದು. ನಮ್ಗೆ ಕನ್ಫ್ಯೂಸ್ ಆದಂಗೆ ಆಗ್ಬಿಡ್ತದೆ. ಎಷ್ಟು ಬಾಲ್ ತಿನ್ಬೇಕು ರೀ, ಏನು ಆಡ್ಬೇಕು ರೀ. ಇವ್ರನ್ನ ಇಂಥವ್ರನ್ನ ಯಾಕೆ ಇಟ್ಕೊಂಡ್ರೆ 3 ವರ್ಷ 4 ವರ್ಷ ಬರುತ್ತೆ. ಇವ್ರು ರಿಟರ್ನ್ ಮಾಡಿಬಿಟ್ಟು ಇಂಥ ಕುಂತ್ಬಿಡ್ತಾರೆ ಅವ್ರು. ಇಂಥ ಕುಂತಾರೆ. ಅವ್ರು ಏನು ಹೊಡಿತಾರೆ, ನೀವು ಹೊಡಿಲ್ಲ. ಬಂದ್ರೆ ಆರಾಮ ಸ್ಟೈಲ್ ಏನು ಹಿಂಗೆ ಹೊಡಿರುತ್ತೆ ಸ್ಟೈಲ್ ಕೊಟ್ಟರು. ಕೆಲಸ ಆಗಲಿಲ್ಲ, ವಿಕೆಟ್ ಕೊಟ್ಟು ಅವರು ಹೋದರು. ನೆಕ್ಸ್ಟ್ ನಮ್ಮ ಅನುಜ್ ರಾವತ್ ಬಂದರು. ಸಾರಿ, ಅನುಜ್ ರಾವತ್ ಅಲ್ಲ, ಮಣಿಪಾಲ್ ರಾಮ್ರೂರ್. ಅವರು ಲಾಸ್ಟ್ ಮ್ಯಾಚಿಗೆ ಗೆಲ್ಸ್ಕೊತಿದ್ರು ಪಂಜಾಬ್ ವಿರುದ್ಧ. ಮತ್ತು ಅವ್ರ ಹೆಗಲಿಗೆ ಬಿತ್ತು. ನಮ್ಗೆ ಗೊತ್ತೈತಲ್ಲ, ಅವ್ರ ಹೆಗಲಿಗೆ ಒಬ್ಬ ಯಾವ ಜಾದ್ಬಾರ್ ತೊಗೊಂಡಿರ್ತಾನೆ ಅವರ ಪಿಕ್ಸ್ ಕಾಯಂ. ನೆಕ್ಸ್ಟ್ ಯಾಕೆ ಸಂಬಂಧ ಇರೋಂಗಿಲ್ಲ ಆರ್ ಸಿ ಬಿ ಒಳಗೆ. ನೆಕ್ಸ್ಟ್ ಅವ್ರು ಬಂದು ಅವರು ಸ್ವಲ್ಪ ಚಲೋ ಆಡಿದ್ರು. ಅವ್ರ ಮ್ಯಾಗ ಹೋಪ್ಸ್ ಇತ್ತು. ನಮ್ಮ ಡಿ ಕೆ ಅವ್ರು ಬಂದರು. ಡಿ ಕೆ ಅವರು ಅವ್ರು ಮ್ಯಾಚ್ ಫಿನಿಷರ್ ಅಂತ ಹೆಸರೈತಿ. ಗೆಲ್ತಾರಂತ ಭಾಳ ಹೋಪ್ಸ್ ಇತ್ತು, ಚೆನ್ನಾಗಿ ಆಡ್ತಾರಂತ ಭಾಳ ಹೋಪ್ಸ್ ಇತ್ತು. ಅವ್ರೇನು ಇವತ್ತು ಯಾಕೆ ಕೈ ಕೊಟ್ಟರು ಇರಲಿ. ಅವರು ಯಾವತ್ತು ಆಪತ್ ಬಾಂಧವ್ರು ಇದ್ದಂಗೆ ಇವತ್ತರ ನೆಕ್ಸ್ಟ್ ಮ್ಯಾಚ್ ಅವ್ರು ಆಡ್ತಾರೆ. ಅವ್ರ ಬಗ್ಗೆ ಏನಿಲ್ಲ. ಆದರೂ ಸ್ವಲ್ಪ ಇವತ್ತು ಆಡ್ಬೇಕಿತ್ತು. ಇವತ್ತು ಯಾಕಂದ್ರೆ ಇಂಪಾರ್ಟೆಂಟ್ ಮ್ಯಾಚ್ ಇತ್ತು ರೀ. ಇವತ್ತು ಆಡಿದ್ರೆ ಮಸ್ತ್ ಆಗಿತ್ತು. ಆದರೂ ಒಂದು ಗೇಮ್ ಅಂದಾಗ ಹೆಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಮ್ಮ ಅನುಜ್ ಮಣಿಪಾಲ್ ರಾಮ್ರೂರ್ ಅವ್ರು ಮಸ್ತ್ ಸಖತ್ ಆಡಕ್ಕೆ ಕುಂತಿದ್ರು. ಅವರು ಲಾಸ್ಟ್ ಇವರು ಡಿ ಕೆ ಹೋದ್ಮ್ಯಾಗ ಅವರು ಅವ್ರ ಹಿಂದೆ. ನೆಕ್ಸ್ಟ್ ಬಂದ್ರೆ ಏನು ಮಾಡ್ತಾರೆ ರೀ ಬೌಲರ್ಸ್ ಅವ್ರು ಪಾಪ. ಬೌಲಿಂಗು ಮಾಡೋಕ್ಕೂ ಬ್ಯಾಟಿಂಗ್ ಮಾಡ್ಕೊಂಡು ಅವ್ರದ್ದಂಥ ಕರ್ಮ ಹೇಳ್ರಿ. ಇವ್ರು ಏನು ಮಾಡ್ತಾರೆ, ಸೆಂಟ್ರಾಗ ಬರೋಂಥ ಬ್ಯಾಟ್ಸ್ಮನ್ಗಳು ಸಂಬಂಧ ಇಲ್ಲ. ಆ KGF 3 ಮಂದಿ ಬಿಟ್ರೆ ಇವ್ರು ಯಾರು ಸಂಬಂಧ ಇಲ್ಲ. ಯಾಕೆ ಸುಮ್ಮನೆ ಅವರ 3 ಮಂದಿ ಬ್ಯಾಟಿಂಗ್ ಮಾಡಿಸ್ಬೋದಲ್ಲ. ಇವ್ರ ಸಂಬಂಧ ಇಲ್ಲ, ಕೇಳಕ್ಕೂ ಹೋಗ್ಬೇಡ್ರಿ. ನಮಗೆ ಸಂಬಂಧ ಇಲ್ರಿ ಅಂತಾರೆ ಇವರು. ಅದಕ್ಕೆ ಇವು ಆರ್ ಸಿ ಬಿದ್ದು ಏನು ಲೆಕ್ಕನ ಹರಿಲಂಗಾಗೈತೆ ನಮ್ಗೆ. ನಾವು ಆರ್ ಸಿ ಬಿ ಬಿಡಂಗಿಲ್ಲ ರೀ. ಬೇಕಾದ್ರೆ ಒಂದು ಬಿಟ್ಟು 100 ಮ್ಯಾಚ್ ಸೋಲಿ ಸಂಬಂಧ ಇಲ್ಲ. ಬಿಡಂಗಿಲ್ಲ. ನಮ್ಗೆ ಆರ್ ಸಿ ಬಿ ಮೇನ್. ಆರ್ ಸಿ ಬಿ ಬಿಟ್ಟು ಹೋಗಿ ಜಾಯಮನ್ನ ನಮ್ದಿಲ್ಲ. ಬೇಕಾದಲ್ಲಿ ಇವತ್ತು ಒಂದು ಮ್ಯಾಚ್ ಅಲ್ಲ, ಸೀಸನ್ ಒಟ್ಟು ಸೋಲಿ ನಮ್ಮ ಮತ್ತು ಆರ್ ಸಿ ಬಿನ ನಮ್ಮದು.